ನಮಸ್ಕಾರ ವೀಕ್ಷಕರೇ. ಭಾರತ ಒಂದು ಗಣರಾಜ್ಯ, ಚುನಾಯಿತ ಸರ್ಕಾರ ಹಾಗೂ ಓರ್ವ ಚುನಾಯಿತ ನಾಯಕನಿರುವ ಹೆಮ್ಮೆಯ ದೇಶ ನಮ್ಮದು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಸಕಲ ಧರ್ಮಗಳನ್ನು ಸಮಾನವಾಗಿ ಕಾಣುವ ಸಮಾಜವಾದಿತ್ವ ಸಾರುವ ಸಾರ್ವಭೌಮ ರಾಷ್ಟ್ರ. ಭಾರತ ತನ್ನ ಸಂವಿಧಾನ ರಚಿಸಿಕೊಳ್ಳಲು ಹಾದು ಬಂದ ಕಠಿಣ ಹಾದಿಯೇ ಇತಿಹಾಸ ಇಣುಕು ನೋಟ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ನವೆಂಬರ್ 1949ರಂದು ಭಾರತವು ಸಂವಿಧಾನವನ್ನು ಅಂಗೀಕರಿಸಿದ ದ್ಯೋತಕವಾಗಿ ದೇಶದಾದ್ಯಂತ ಪ್ರತಿ ವರ್ಷ ಸಂವಿಧಾನ ದಿವಸ್ ಆಚರಿಸಲಾಗುತ್ತಿದೆ. 26 ನವೆಂಬರ್ 1949ರಂದು ಭಾರತದ ಸಂವಿಧಾನ ರಚನಾ ಸಭೆಯಿಂದ ಅಂಗೀಕೃತವಾದ ಭಾರತದ ಸಂವಿಧಾನವು ನವೆಂಬರ್ 26, 1950ರಿಂದ ಜಾರಿಯಾಯಿತು. ಭಾರತ ಸಂವಿಧಾನವು 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯಡಿ ಸಂವಿಧಾನ ಸಮಿತಿಯ ಮೂಲಕ ಸಿದ್ಧವಾಯಿತು. ಸಂವಿಧಾನ ರಚನಾ ಸಭೆಯು 9 ಡಿಸೆಂಬರ್ 1946ರಂದು ತನ್ನ ಮೊದಲ ಬೈಠಕ್ ಕರೆದಾಗ ಅತ್ಯಂತ ಹಿರಿಯ ಸದಸ್ಯರಾದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ತತ್ಕಾಲೀನ ಅಧ್ಯಕ್ಷರಾಗಿ ಚುನಾಯಿಸಲ್ಪಟ್ಟರು. ಪಂಡಿತ್ ಜವಾಹರ್ಲಾಲ್ ನೆಹರು ಸಭೆಯ ಎಲ್ಲ ಸದಸ್ಯರಿಗೂ ಸಮರ್ಪಣೆಯ ಪ್ರತಿಜ್ಞಾ ವಿಧಿಗೆ ಬದ್ಧರಾಗಲು ಕರೆ ನೀಡಿದರು. 11 ಡಿಸೆಂಬರ್ 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಸಂವಿಧಾನ ರಚನಾ ಸಭೆಯ ಪೂರ್ಣಾವಧಿ ಅಧ್ಯಕ್ಷರಾಗಿ ಚುನಾಯಿಸಲ್ಪಟ್ಟರು. ಉದಯೋನ್ಮುಖ ರಾಷ್ಟ್ರವೊಂದರಲ್ಲಿ ಸಂವಿಧಾನ ಸಭೆಯ ಪಾತ್ರದ ಮಹತ್ವದ ಬಗ್ಗೆ ಬೆಳಕು ಚೆಲ್ಲುತ್ತಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೀಗೆ ಹೇಳಿದ್ದರು. मैं ये भी मानता हूं कि इस कॉन्स्टिट्यूएंट असेंबली को पूरा अख्तियार, मुकम्मल अख्तियार इस बात का है कि वो अपनी कार्रवाई जिस तरह से चाहे करे, इसके अंदर वो जो कुछ करना चाहे करे और इसमें किसी भी बाहर की ताकत को अख्तियार नहीं है कि इसकी कार्रवाइयों में वो कुछ भी हस्तक्षेप या दस्तंदाजी कर सके. ಸಂವಿಧಾನದ ಕರಡು ಸಿದ್ಧಪಡಿಸುವ ಸಲುವಾಗಿ ಸಂವಿಧಾನ ರಚನಾ ಸಭೆಯು 13 ಸಮಿತಿಗಳನ್ನು ರಚಿಸಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯು ಸಂವಿಧಾನದ ಕರಡು ಪ್ರತಿ ಸಿದ್ಧಪಡಿಸುವ ಮಹತ್ ಕಾರ್ಯದ ಹೊಣೆ ತೆಗೆದುಕೊಂಡಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, Let us leave aside slogan. Let us leave aside words which frighten people. Let us even make concession to the prejudices of our opponents. Bring them in so that they may willingly join with us on marching upon that road, which, as I said, if we walk long enough, must necessarily lead us to unity. ಭಾರತ ಸಂವಿಧಾನವು ಜಗತ್ತಿನಲ್ಲಿ ಸುದೀರ್ಘವಾದ ಲಿಖಿತ ಸಂವಿಧಾನವಾಗಿದ್ದು 395 ವಿಧಿಗಳನ್ನು, 22 ಭಾಗಗಳನ್ನು, 12 ಶೆಡ್ಯೂಲ್ಗಳನ್ನು ಹೊಂದಿದೆ. ಭಾರತ ಸಂವಿಧಾನದಲ್ಲಿನ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಭಾಗವು ದೇಶದ ಪ್ರಜೆಗಳ ಸಮರ್ಪಕ ನಡವಳಿಕೆ ಮತ್ತು ಆಚರಣೆಗೆ ಭದ್ರ ಬುನಾದಿ ಹಾಕಿದೆ. ಸಂವಿಧಾನ ರಕ್ಷಣೆಯೂ ಹೊಣೆಯೂ ಅಂತಿಮವಾಗಿ ಭಾರತದ ಪ್ರಜೆಗಳದ್ದೇ ಆಗಿದೆ. ಭಾರತದ ಸಾರ್ವಭೌಮತ್ವವು ದೇಶದ ಪ್ರಜೆಗಳಲ್ಲೇ ಅಡಕವಾಗಿದೆ ಮತ್ತು ಪ್ರಜೆಗಳ ಹೆಸರಿನಲ್ಲಿಯೇ ಸಂವಿಧಾನವು ಅಂಗೀಕರಿಸಲ್ಪಟ್ಟಿದೆ. ಸಂವಿಧಾನವು ದೇಶದ ನಾಗರಿಕರನ್ನು ಸಶಕ್ತರನ್ನಾಗಿಸುವಂತೆಯೇ ನಾಗರಿಕರು ಸಂವಿಧಾನವನ್ನ ಅನುಸರಿಸುವುದರ ಜೊತೆಗೆ ರಕ್ಷಣೆಯನ್ನು ಮಾಡಬೇಕಿದೆ. ತಮ್ಮ ನಡೆ ನುಡಿಗಳ ಮೂಲಕ ಸಂವಿಧಾನವನ್ನು ಮತ್ತಷ್ಟು ಸಶಕ್ತಗೊಳಿಸುವತ್ತ ಸಂವಿಧಾನದ ಆಶಯಗಳನ್ನು ಸಾರ್ಥಕಗೊಳಿಸಬೇಕಿದೆ. ಭಾರತದಲ್ಲಿ ಸಾಮಾಜಿಕ ಬದಲಾವಣೆಗಳಿಗಾಗಿ ಶ್ರಮಿಸಿದ ಅನೇಕರ ಉದಾಹರಣೆಗಳಿವೆ. ಸಮಾಜದಲ್ಲಿ ಸಾಮರಸ್ಯ, ಸಮಾನತೆ ಇದ್ದಾಗ ಮಾತ್ರ ಒಂದು ಉತ್ತಮ ದೇಶದ ನಿರ್ಮಾಣ ಸಾಧ್ಯ ಎಂದು ನಂಬಿ ಅದಕ್ಕಾಗಿ ದುಡಿದವರಲ್ಲಿ ಕಂದುಕೂರಿ ವೀರೇಶಲಿಂಗಂ ಪಂತಲು ಕೂಡ ಒಬ್ಬರು. ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದ ವೀರೇಶಲಿಂಗಂ ತಮ್ಮ 4ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡರು. ಆಗ ಇವರಿಗೆ ಆಶ್ರಯ ನೀಡಿದ್ದು ಇವರ ಚಿಕ್ಕಪ್ಪ. ಸ್ವಂತ ಮಗನಂತೆ ಸಲಹಿ ಉತ್ತಮ ಶಿಕ್ಷಣ ನೀಡಿ ವೀರೇಶಲಿಂಗಂ ವಿದ್ಯಾವಂತರಾಗಲು ಸಹಕಾರ ನೀಡಿದರು. ಇಂಗ್ಲಿಷ್ ಕಲಿಕೆಗೆ ಪೂರಕ ವ್ಯವಸ್ಥೆ ಇಲ್ಲದ ಕಾರಣ ಸ್ಥಳೀಯ ತೆಲುಗು ಭಾಷೆಯಲ್ಲಿ ಅತೀವ ಆಸಕ್ತಿ ಬೆಳೆಸಿಕೊಂಡ ಇವರು ಮೆಟ್ರಿಕ್ಯುಲೇಷನ್ ಮುಗಿಸಿ
ಹಳ್ಳಿಯೊಂದರಲ್ಲಿ ಉಪಾಧ್ಯಾಯರಾಗಿ ವೃತ್ತಿ ಆರಂಭಿಸಿದರು. 1874ರಲ್ಲಿ ರಾಜಮಂಡ್ರಿ ಸಮೀಪದ ದಾವಲೇಶ್ವರಂನಲ್ಲಿ ಬಾಲಕಿಯರ ವಿದ್ಯಾಭ್ಯಾಸಕ್ಕಾಗಿ ಉತ್ತೇಜನ ನೀಡುವ ದೃಷ್ಟಿಯಿಂದ ಇವರು ಆರಂಭಿಸಿದ ಬಾಲಕಿಯರ ಇಂಗ್ಲಿಷ್ ಮೀಡಿಯಂ ಶಾಲೆ ಇತಿಹಾಸ ಸೃಷ್ಟಿಸಿತು. ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಬ್ರಹ್ಮ ಸಮಾಜದಿಂದ ಪ್ರೇರಿತರಾದ ವೀರೇಶಲಿಂಗಂ ಆಚರಣೆಗಳ ಹೆಸರಿನಲ್ಲಿ ಚಾಲ್ತಿಯಲ್ಲಿದ್ದ ಕೆಲವು ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಲು ಪಣ ತೊಟ್ಟರು. ಮಹಿಳೆಯರ ಹಕ್ಕುಗಳನ್ನು ಬಲಗೊಳಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರೆತರಬೇಕು ಎಂಬ ಉದ್ದೇಶದಿಂದ ಶ್ರೀ ವಿವೇಕವರ್ಧಿನಿ ಎಂಬ ತೆಲುಗು ಮಾಸಪತ್ರಿಕೆಯನ್ನು ಆರಂಭಿಸಿದರು. ಮೊದಲು ಚೆನ್ನೈನಲ್ಲಿ ಪ್ರಕಟವಾಗಿ ಬರುತ್ತಿದ್ದ ಈ ನಿಯತಕಾಲಿಕದ ಜನಪ್ರಿಯತೆ ಹೆಚ್ಚಿದ ಕಾರಣದಿಂದ ರಾಜಮಂಡ್ರಿಯಲ್ಲೇ ಸ್ವಂತ ಮುದ್ರಣಾಲಯ ಸ್ಥಾಪಿಸಲಾಯಿತು. ನಂತರದಲ್ಲಿ ಮಹಿಳಾ ಸಬಲೀಕರಣದ ಆಶಯ ಹೊತ್ತು ಸತಿಹಿತ ಬೋಧಿನಿ ಎಂಬ ಮತ್ತೊಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಸ್ತ್ರೀಯರ ಬಗ್ಗೆ ಅಪಾರ ಕಾಳಜಿ ಹಾಗೂ ಗೌರವವಿದ್ದ ಪಂತಲು ಕಿರಿಯ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ಬಾಲ ವಿಧವೆಯರಾಗಿ ಶೋಷಣೆಗೆ ಒಳಗಾಗುತ್ತಿದ್ದುದನ್ನು ಸಹಿಸಲಿಲ್ಲ. ಹಾಗಾಗಿ ಅವರು ವಿಧವಾ ಮರುವಿವಾಹ ಪದ್ಧತಿ ಜಾರಿಗೆ ತಂದರು. ಅನೇಕ ವಿಧವೆಯರಿಗೆ ಮದುವೆ ಮಾಡಿಸಿದರು. ಅಲ್ಲದೆ ಹಲವಾರು ವಿಧವೆಯರನ್ನು ಸಬಲೆಯರನ್ನಾಗಿ ಮಾಡಲು ಯೋಜನೆಗಳನ್ನು ರೂಪಿಸಿದರು. ತಮ್ಮ ಸ್ವಂತ ಮನೆಯನ್ನೇ ಈ ಸತ್ಕಾರ್ಯಕ್ಕೆ ಬಿಟ್ಟುಕೊಟ್ಟರು. ಹಲವಾರು ವಿಧವೆಯರು ಇವರ ಸದನದಲ್ಲಿ ನಿರಾತಂಕವಾಗಿ ಬದುಕು ಕಟ್ಟಿಕೊಂಡರು. ರಾಜಮಂಡ್ರಿಯ ಜೊತೆಗೆ ಮದರಾಸಿನಲ್ಲಿಯೂ ಈ ರೀತಿಯ ವ್ಯವಸ್ಥೆ ಮಾಡಲಾಯಿತು. ಇದು ಕರ್ಮಠ ಸಮಾಜದಲ್ಲಿ ತಲ್ಲಣ ಸೃಷ್ಟಿಸಿದ ವಿಷಯವಾಗಿತ್ತು. ಸಹಜವಾಗಿಯೇ ವೀರೇಶಲಿಂಗಂರಿಗೆ ಸಾಕಷ್ಟು ಒತ್ತಡ ಹಾಗೂ ಪ್ರತಿರೋಧ ಎದುರಾಯಿತು. ಅದೆಲ್ಲವನ್ನೂ ನಿವಾರಿಸಿಕೊಂಡು ವಿಧವೆಯವರ ಪುನರ್ವಿವಾಹವನ್ನು ಒಂದು ದೊಡ್ಡ ಯಜ್ಞದಂತೆ ಭಾವಿಸಿ ಸುಮಾರು 40ಕ್ಕೂ ಹೆಚ್ಚು ವಿಧವಾ ವಿವಾಹವನ್ನು ಮಾಡಿಸಿದರು. ಸಮಾಜ ಇನ್ನು ಮೌಢ್ಯಗಳನ್ನೇ ನಂಬಿ ಬದುಕುತ್ತಿದ್ದ 1.5 ಶತಮಾನದ ಹಿಂದೆ ಇಂತಹ ಸಾಮಾಜಿಕ ಕ್ರಾಂತಿಯೊಂದು ನಡೆಯಲು ಕಾರಣ ವೀರೇಶಲಿಂಗಂರ ಧೈರ್ಯ ಹಾಗೂ ನಿಸ್ಪೃಹತೆ. ಜೊತೆಗೆ ಪತಿಯ ಈ ರೀತಿಯ ದಿಟ್ಟತನದ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಲ್ಲಿ ಪಂತಲು ಅವರ ಪತ್ನಿ ರಾಜಲಕ್ಷ್ಮಿಯವರ ಪಾತ್ರ ಮಹತ್ವದ್ದು. ಮಹಿಳೆಯರಿಗಾಗಿ ರೂಪಿಸಿದ್ದ ವಿಧವಾ ವಿವಾಹದಂಥ ಯೋಜನೆಗಳಿಂದ ಪಂತಲು ದಂಪತಿಗಳ ಹೆಸರು ಸಮಾಜದ ಸುಶಿಕ್ಷಿತ ಸಮುದಾಯದಲ್ಲಿ ಪ್ರಸಿದ್ಧವಾಯಿತು. 1885ರಲ್ಲಿ ನಡೆದ ಪ್ರಥಮ ಅಖಿಲ ಭಾರತ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಿದರು. 1887ರಲ್ಲಿ ರಾಜಮಂಡ್ರಿಯಲ್ಲಿ ಬ್ರಹ್ಮ ಮಂದಿರ ಹಾಗೂ ಅಬಲಾಶ್ರಮವನ್ನು ಸ್ಥಾಪಿಸಿದರು. 2 ಸಂಸ್ಥೆಗಳ ಮುಖ್ಯ ಉದ್ದೇಶ ಸಮಾಜದಲ್ಲಿರುವ ಪಿಡುಗುಗಳ ನಿವಾರಣೆಯೇ ಆಗಿತ್ತು. ಬ್ರಹ್ಮ ಮಂದಿರದಲ್ಲಿ ನಡೆಯುತ್ತಿದ್ದ ಅಂತರ್ಜಾತಿ ವಿವಾಹ, ವಿಧವಾ ವಿವಾಹದಂತಹ ಸಮಾರಂಭಗಳಿಗೆ ಪಂತಲು ಅವರದ್ದೇ ನೇತೃತ್ವ. ಅಸಂಖ್ಯ ಮಹಿಳೆಯರ ಪಾಲಿಗೆ ಇವರು ಸ್ಥಾಪಿಸಿದ ಅಬಲಾಶ್ರಮ ಆಶಾಕಿರಣವಾಯಿತು. ಮಾತೃಭಾಷೆ ತೆಲುಗಿನ ಜೊತೆಯಲ್ಲಿ ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿಯೂ ಪಾಂಡಿತ್ಯ ಹೊಂದಿದ್ದ ವೀರೇಶಲಿಂಗಂ ರಾಜಶೇಖರ ಚರಿತೆ, ಬ್ರಾಹ್ಮ ವಿವಾಹಮು ಸೇರಿದಂತೆ ಸ್ತ್ರೀ ಶಿಕ್ಷಣ ಹಾಗೂ ವಿಧವಾ ವಿವಾಹದ ಬಗ್ಗೆ ಅರಿವು ಮೂಡಿಸುವ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಕಂದುಕೂರಿ ವೀರೇಶಲಿಂಗಂ ಅವಿಭಜಿತ ಆಂಧ್ರ ಪ್ರದೇಶದ ಭಾಗದಲ್ಲಿ ತಂದ ಸುಧಾರಣೆಯ ಕಾರಣದಿಂದ ಇವರನ್ನು ಆಂಧ್ರ ಪುನರುತ್ಥಾನ ಪಿತಾಮಹ ಎಂದು ಜನ ನೆನಪಿಸಿಕೊಳ್ಳುತ್ತಾರೆ. ವೀರೇಶಲಿಂಗಂ ಪಂತಲು ಅವರ ಸೇವಾ ಕಾರ್ಯಗಳಿಂದ ಪ್ರಭಾವಿತರಾದವರು ಲೆಕ್ಕವಿಲ್ಲದಷ್ಟು ಮಂದಿ. ಅವರಲ್ಲಿ ವೀರೇಶಲಿಂಗಂರ ಶಿಷ್ಯ ವೆಂಕಟರತ್ನಂ ನಾಯ್ಡು ಕೂಡ ಒಬ್ಬರು. ಅವರ ಬದುಕಿನ ಸಂಕ್ಷಿಪ್ತ ಚಿತ್ರಣ ಇದೀಗ ನೋಡೋಣ ಬನ್ನಿ. ರಘುಪತಿ ವೆಂಕಟರತ್ನಮ್ಮ ನಾಯ್ಡು ಅಕ್ಟೋಬರ್ 1ರಂದು ಆಂಧ್ರಪ್ರದೇಶದ ಮಚಿಲಿಪಟ್ಟಣಂನಲ್ಲಿ ಜನಿಸಿದರು. ಅವರ ತಂದೆ ರಘುಪತಿ ಸೇನೆಯಲ್ಲಿ ಸುಬೇದಾರಾಗಿದ್ದರು. ಹಿಂದಿ, ಉರ್ದು ಮತ್ತು ಪರ್ಷಿಯನ್ ಭಾಷೆಗಳ ಜ್ಞಾನವನ್ನು ಹೊಂದಿದ್ದ ರಘುಪತಿ ವೆಂಕಟರತ್ನಮ್ಮ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಿಂದ ಪದವಿ, ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದರು. ರಘುಪತಿ ವೆಂಕಟರತ್ನಮ್ಮ ನಾಗರಿಕರಿಗೆ ತರಬೇತಿ ನೀಡಲು ಸಾಮಾಜಿಕ ಪರಿಶುದ್ಧ ಸಂಘವನ್ನು ಸ್ಥಾಪಿಸಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಕೆಲಸ ಮಾಡಿದರು. ಅನಾಥಾಶ್ರಮ ಮತ್ತು ವಸತಿ ನಿಲಯವನ್ನು ಸ್ಥಾಪಿಸಿದ ರಘುಪತಿ ವೆಂಕಟರತ್ನಮ್ಮ ಆಂಧ್ರದಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಪ್ರಯತ್ನಿಸಿ ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾದರು. ವಿಧವೆಯರ ಮರುಮದುವೆ ಮತ್ತು ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ ಅವರು ಆಂಧ್ರದಲ್ಲಿ ಬ್ರಹ್ಮ ಸಮಾಜ ಚಳುವಳಿಯನ್ನು ಮುನ್ನಡೆಸಿದರು.
ಈ ಎಲ್ಲಾ ಸಾಮಾಜಿಕ ಸುಧಾರಣೆಗಳಿಂದಾಗಿ ಅವರು ಆಂಧ್ರದ ಮಹಾನ್ ಸಮಾಜ ಸುಧಾರಕರಾದ ವೀರಸಲಿಂಗಂ ಪಂತುಲು ಅವರ ನಂತರದ ಸ್ಥಾನದಲ್ಲಿ ಗುರುತಿಸಲ್ಪಡುತ್ತಾರೆ. ವೆಂಕಟರತ್ನಮ್ಮನವರು 26ನೇ ಮೇ ಕೊನೆಯುಸಿರೆಳೆದರು. ಸ್ವಾತಂತ್ರ್ಯ ಹೋರಾಟಗಾರ ಹೃದಯನಾಥ ಕುಂಜರು 1887 ಅಕ್ಟೋಬರ್ 1ರಂದು ಜನಿಸಿದರು. ಸುಮಾರು 4 ದಶಕಗಳ ಕಾಲ ಪ್ರಾಂತೀಯ ಮತ್ತು ಕೇಂದ್ರ ಮಟ್ಟದಲ್ಲಿ ವಿವಿಧ ಶಾಸಕಾಂಗ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು. ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಇಂಟರ್ ನ್ಯಾಷನಲ್ ಸ್ಟಡೀಸ್ನ ಸಹಸ್ಥಾಪಕರಾಗಿದ್ದರು. ಹೃದಯನಾಥ ಕುಂಜರು ಏಪ್ರಿಲ್ 3, 1978ರಂದು ನಿಧನರಾದರು. ಭಾರತವನ್ನು ಪರಕೀಯರ ಕಪಿಮುಷ್ಟಿಯಿಂದ ಬಿಡಿಸಬೇಕೆಂಬ ತುಡಿತ ಬೆಳೆಸಿಕೊಂಡು ಅದಕ್ಕಾಗಿ ಹೋರಾಡಿದ ಹಲವಾರು ಸುಶಿಕ್ಷಿತ ವಿದ್ಯಾವಂತರ ಯಶೋಗಾಥೆಗಳಿವೆ. ವಿಠಲಭಾಯಿ ಪಟೇಲ್ ಅವರ ಹೋರಾಟದ ಹಾದಿ ಇದಕ್ಕೆ ಹೊರತಾಗಿಲ್ಲ. ಗುಜರಾತಿನ ನಡಿದಾಡ್ನಲ್ಲಿ ಹುಟ್ಟಿದ ವಿಠಲಭಾಯಿ ಪಟೇಲರು ಉಕ್ಕಿನ ಮನುಷ್ಯ ಎಂದು ಪ್ರಖ್ಯಾತ ಹೊಂದಿದ ವಲ್ಲಭಾಯಿ ಪಟೇಲರ ಅಣ್ಣ. ಬಾಂಬೆಯಲ್ಲಿ ಉನ್ನತ ವ್ಯಾಸಂಗ ಮುಗಿಸಿದ ನಂತರ ಕಿರಿಯ ವಕೀಲರಾಗಿ ಉದ್ಯೋಗ ಆರಂಭಿಸಿದರು. ಸಹೋದರ ವಲ್ಲಭಾಯಿ ಪಟೇಲರು ಇಂಗ್ಲೆಂಡಿನಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕೆಂಬ ಹಂಬಲದಿಂದ ಸಾಕಷ್ಟು ಹಣ ಉಳಿಸಿದ್ದರು. ಆದರೆ ವಿಠಲಭಾಯಿಯವರು ತಾವೂ ಕೂಡ ಇಂಗ್ಲೆಂಡಿನಲ್ಲಿ ಶಿಕ್ಷಣ ಪಡೆಯಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ಅಣ್ಣನ ಮಾತಿಗೆ ಪ್ರತಿ ಆಡದ ವಲ್ಲಭಾಯಿಯವರು ತಾವು ಕೂಡಿಟ್ಟ ಹಣವನ್ನು ವಿಠಲಭಾಯಿಯವರ ವಿದೇಶಿ ವ್ಯಾಸಂಗಕ್ಕೆ ನೀಡಿದರು. ಇಂಗ್ಲೆಂಡಿಗೆ ತೆರಳಿದ ವಿಠಲಭಾಯಿಯವರು ತಮಗೆ ಸಿಕ್ಕ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಂಡರು. 36 ತಿಂಗಳ ಕೋರ್ಸನ್ನು ಕೇವಲ 30 ತಿಂಗಳಿಗೆ ಮುಗಿಸುವುದರ ಜೊತೆಗೆ ತರಗತಿಗೆ ಪ್ರಥಮ ಶ್ರೇಯಾಂಕ ಪಡೆದು ಅಪಾರ ಅನುಭವ ಹಾಗೂ ಪಾಂಡಿತ್ಯದೊಂದಿಗೆ ಸ್ವದೇಶಕ್ಕೆ ವಾಪಸ್ಸಾದರು. ಅಹಮದಾಬಾದ್ ಹಾಗೂ ಬಾಂಬೆಯ ಕೋರ್ಟ್ಗಳಲ್ಲಿ ಪ್ರಮುಖ ಬ್ಯಾರಿಸ್ಟರ್ ಆಗಿ ಗುರುತಿಸಿಕೊಂಡರು. ವಿಠಲಭಾಯಿಯವರಿಗೆ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳ ಬಗ್ಗೆ ಸಂಪೂರ್ಣ ಸಹಮತ ಇರಲಿಲ್ಲ. ಆದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಪೂಜಿಯವರಿಗೆ ಇದ್ದ ಶ್ರದ್ಧೆಯ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯರಾದರು. ಉತ್ತಮ ವಾಗ್ಮಿ ಹಾಗೂ ಬರಹಗಾರರಾಗಿದ್ದ ವಿಠಲಭಾಯಿ ಬ್ರಿಟಿಷ್ ಸರ್ಕಾರವನ್ನು ವಿರೋಧಿಸುತ್ತಾ ಬಂದರು. ಇದೇ ಕಾರಣದಿಂದ ಇವರ ವರ್ಚಸ್ಸು ಹೆಚ್ಚುತ್ತಾ ಬಂತು. ಸಮರ್ಪಕ ಸಾಕ್ಷ್ಯಗಳನ್ನು ನೀಡುತ್ತಾ ಬ್ರಿಟಿಷ್ ಸರ್ಕಾರದ ಕೆಲವು ನಿಯಮಗಳನ್ನು ವಿರೋಧಿಸುತ್ತಿದ್ದ ವಿಠಲಭಾಯಿ ಪಟೇಲರು 1914ರಲ್ಲಿ ದ ಬಾಂಬೆ ಡಿಸ್ಟ್ರಿಕ್ಟ್ ಮುನಿಸಿಪಲ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ಮತ್ತು ದ ಟೌನ್ ಪ್ಲಾನಿಂಗ್ ಬಿಲ್ ಜಾರಿಯಾದುದರ ಹಿಂದೆ ಮಹತ್ವದ ಪಾತ್ರ ವಹಿಸಿದ್ದರು. 1912ರಲ್ಲಿ ಪಟೇಲರ ಶಿಫಾರಸಿನಿಂದ ಜಾರಿಗೆ ಬಂದ ಮೆಡಿಕಲ್ ಕಾಯ್ದೆಯ ತಿದ್ದುಪಡಿ ಕುಕೃತ್ಯಗಳಲ್ಲಿ ತೊಡಗಿಸಿಕೊಂಡ ವೈದ್ಯರನ್ನು ಬಂಧಿಸಲು ಆಗ್ರಹಿಸಿತು. 1917ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬಾಂಬೆಯ ಹೊರಗಿನ ಪ್ರಾಂತ್ಯಗಳಿಗೂ ವಿಸ್ತಾರ ಮಾಡಲು ಪ್ರಸ್ತಾವನೆ ಸಲ್ಲಿಸಿದರು. ಬ್ರಿಟಿಷ್ ಸರ್ಕಾರ ಇದನ್ನು ಜಾರಿಗೆ ತರಲು ಒಪ್ಪಲಿಲ್ಲ. ಪಟೇಲರು ಕಾಯ್ದೆಯ ಜಾರಿಗೆ ದೊಡ್ಡ ಹೋರಾಟವನ್ನೇ ನಡೆಸಿದ ಪರಿಣಾಮವಾಗಿ ಬಾಂಬೆ ಪ್ರಾಂತ್ಯದ ಹೊರಗೂ ಶಿಕ್ಷಣದ ಸೌಲಭ್ಯ ಲಭಿಸಿತು. ವಿಠಲಭಾಯಿ ಪಟೇಲರ ಈ ಪ್ರಯತ್ನ ಅಪಾರ ಮೆಚ್ಚುಗೆ ಪಡೆಯಿತು. 1922ರಲ್ಲಿ ನಡೆದ ಚೌರಿ ಚೌರಾ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ತೆಗೆದುಕೊಂಡಿದ್ದು ಕಾಂಗ್ರೆಸ್ಸಿನ ಒಡಕಿಗೆ ಕಾರಣವಾಯಿತು. ಚಳುವಳಿಯ ಕರೆಯನ್ನು ಹಿಂಪಡೆಯುವುದನ್ನು ಕಟುವಾಗಿ ವಿರೋಧಿಸುವುದರಲ್ಲಿ ವಿಠಲಭಾಯಿ ಪಟೇಲರು ಪ್ರಮುಖರು. ತಮ್ಮ ವರ್ತುಲದಲ್ಲಿದ್ದ ಚಿತ್ತರಂಜನ್ ದಾಸ್ ಹಾಗೂ ಮೋತಿಲಾಲ್ ನೆಹರು ಅವರೊಡನೆ ಸ್ವರಾಜ್ ಪಕ್ಷ ಸ್ಥಾಪಿಸಿದರು. ಪಕ್ಷದ ಪ್ರಮುಖ ಉದ್ದೇಶ ಬ್ರಿಟಿಷ್ ಸರ್ಕಾರದ ಭಾಗವಾಗಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಜನವಿರೋಧಿ ನೀತಿಗಳ ಅನುಷ್ಠಾನವಾಗದಂತೆ ತಡೆಯುವುದೇ ಆಗಿತ್ತು. ಇದಕ್ಕೆ ಪೂರಕವಾಗಿ ಕೇಂದ್ರ ಹಾಗೂ ಸ್ಥಳೀಯ ಪ್ರಾಂತ್ಯಗಳ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷ ಬಹುದೊಡ್ಡ ಪಕ್ಷವಾಗಿ ಆಯ್ಕೆಯಾಯಿತು. ಇದರಿಂದ ಬ್ರಿಟಿಷರಿಗೆ ತಕ್ಕ ಮಟ್ಟಿಗೆ ಅಂಕುಶ ಹಾಕಲು ಸಾಧ್ಯವಾಯಿತು. 1923ರಲ್ಲಿ ಕೇಂದ್ರ ಸಂಸತ್ತು ಪ್ರವೇಶಿಸಿ
1925ರಲ್ಲಿ ಸಂಸದೀಯ ಮಂಡಳಿಯ ಸಭಾಪತಿ ಅಥವಾ ಅಧ್ಯಕ್ಷರಾಗಿ ಆಯ್ಕೆಯಾದರು. ತಮ್ಮ ಜೀವಿತದ ಕಡೆಯ ವರ್ಷಗಳನ್ನು ಯುರೋಪಿನಲ್ಲಿ ಕಳೆದ ಪಟೇಲರು ಅಲ್ಲಿಯ ಕೆಲವು ರಾಜತಾಂತ್ರಿಕ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. 22 ಅಕ್ಟೋಬರ್ 1933ರಲ್ಲಿ ಜೆನೆವಾದಲ್ಲಿ ಮರಣ ಹೊಂದಿದ ಪಟೇಲರ ಅಂತಿಮ ಸಂಸ್ಕಾರಕ್ಕೆ ಸಾಕ್ಷಿಯಾದದ್ದು ಸುಮಾರು 3 ಲಕ್ಷ ಮಂದಿ. ಇದು ವಿಠಲಬಾಯಿ ಪಟೇಲರು ವಿದೇಶಿ ನೆಲದಲ್ಲಿ ಅದೆಷ್ಟು ಪ್ರಭಾವ ಬೀರಿದ್ದರು ಎಂಬುದಕ್ಕೆ ಸಾಕ್ಷಿ. ಇದೇ ಮಣ್ಣಿನ ಅರ್ಥಾತ್ ಗುಜರಾತ್ ಪ್ರಾಂತ್ಯದ ಮತ್ತೊಬ್ಬ ಹೋರಾಟಗಾರ UN ದೇಬರ್. ಇಂದಿನ ಗುಜರಾತ್, ಅಂದಿನ ಸೌರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉಚ್ಚರಂಗರೈ ನವಲಶಂಕರ್ ದೇಬರ್. UN ದೇಬರ್ 1905 ಸೆಪ್ಟೆಂಬರ್ 21ರಂದು ಜಾಮ್ನಗರದ ಗಂಗಾಜಲದಲ್ಲಿ ಜನಿಸಿದರು. ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಪಟ್ಟು ದೇಬರ್ ಕಾನೂನು ವೃತ್ತಿಯನ್ನು ತ್ಯಜಿಸಿ ತನ್ನ ಸ್ವಗ್ರಾಮವಾದ ರಾಜ್ಕೋಟ್ನಲ್ಲಿ 1936ರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೇರಿಕೊಂಡರು. 1938ರಿಂದ 1942ರ ನಡುವೆ ದೇಬರ್ ಅವರು ರಾಜಕೋಟೆ ಸಂಸ್ಥಾನದಲ್ಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದರು. ವೈಯಕ್ತಿಕ ಸತ್ಯಾಗ್ರಹ ಮತ್ತು ಒಕ್ಕೂಟದ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 3 ಬಾರಿ ಬಂಧನಕ್ಕೊಳಗಾದರು. 20ನೇ ಶತಮಾನದ ಮೊದಲ ಮತ್ತು 2ನೇ ದಶಕಗಳಲ್ಲಿ ಭಾರತದಲ್ಲಿ ರಾಷ್ಟ್ರೀಯತಾವಾದ ಚಳವಳಿ ಹೆಚ್ಚಾಗುತ್ತಿದ್ದಂತೆ ಅನೇಕ ಕ್ರಾಂತಿಕಾರಿಗಳು ಬ್ರಿಟಿಷ್ ಅಧಿಕಾರದಿಂದ ಪಲಾಯನ ಮಾಡಿ ರಾಜಪ್ರಭುತ್ವ ಇದ್ದ ರಾಜ್ಯಗಳಿಗೆ ಹೋದರು. ಇದರಿಂದ ಸ್ವಾತಂತ್ರ್ಯ ಆಂದೋಲನವು ರಾಜ ಸಂಸ್ಥಾನಗಳಲ್ಲಿಯೂ ನೆಲೆಯನ್ನು ಪಡೆಯಿತು. 1930-40ರ ದಶಕದಲ್ಲಿ ರಾಜ್ಕೋಟ್ ರಾಜ ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕರಾಗಿ ದೇಬರ್ ಹೊರಹೊಮ್ಮಿದರು. ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ರಾಜರ ಆಳ್ವಿಕೆಯ ವಿರುದ್ಧ ಖಟಿಯವಾರ್ ರಾಜ್ಯಗಳ ಜನರ ಹೋರಾಟವನ್ನು ದೇಬರ್ ಸಂಘಟಿಸಿ ಮುನ್ನಡೆಸಿದರು. ಸಂಘಟಿತ ಸೌರಾಷ್ಟ್ರದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅಕ್ಟೋಬರ್ 1947ರಲ್ಲಿ ಜುನಾಗಢ್ ನವಾಬನು ಜುನಾಗಢ್ ರಾಜ್ಯವನ್ನು ಪಾಕಿಸ್ತಾನಕ್ಕೆ ಸಂಯೋಜಿಸಲು ಪ್ರಯತ್ನಿಸಿದಾಗ ಆರ್ಥಿಕ ಬಹಿಷ್ಕಾರವನ್ನು ಘೋಷಿಸಿ ದೇಬರ್ ಚಳವಳಿಯ ಮುಂದಾಳತ್ವ ವಹಿಸಿದರು. ಇದರಿಂದಾಗಿ ಜುನಾಗಢದ ನವಾಬ್ ಭೂಗತನಾಗಬೇಕಾಯಿತು. ದೇಬರ್ ನೇತೃತ್ವದ ಪ್ರಯತ್ನಗಳು ಪ್ರಬಲವಾದ ಜುನಾಗಢ್ ರಾಜ್ಯವನ್ನು ತನ್ನ ನಿರಂಕುಶ ಆಡಳಿತಗಾರನ ಹಿಡಿತದಿಂದ ಮುಕ್ತಗೊಳಿಸುವುದರೊಂದಿಗೆ ರಾಜ್ಯಗಳ ಒಂದು ದೊಡ್ಡ ಒಕ್ಕೂಟ ಆರಂಭಿಸಲು ದಾರಿ ಮಾಡಿಕೊಟ್ಟಿತು. ಒಟ್ಟು 202 ರಾಜಪ್ರಭುತ್ವ ಮತ್ತು ಆಡಳಿತಾತ್ಮಕ ರಾಜ್ಯಗಳನ್ನು ಒಳಗೊಂಡಿರುವ ಸೌರಾಷ್ಟ್ರ 15ನೇ ಫೆಬ್ರವರಿ 1948ರಂದು ಭಾರತದ ಒಕ್ಕೂಟದಲ್ಲಿ ಒಂದು ರಾಜ್ಯವಾಗಿ ರೂಪುಗೊಂಡಿತು ಮತ್ತು ಅದೇ ದಿನ ದೇಬರ್ ಆ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ನೇಮಕಗೊಂಡರು. ಆಕಾಶವಾಣಿಯೊಂದಿಗೆ ಗಾಂಧಿವಾದಿ ಅನಾಮಿಕ್ ಶಾ UN ದೇಬರ್ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡರು. देबर भाई ने कानूनी व्यवस्था के अंतर्गत शांत क्रांति करके लैंड रिफॉर्म किए और जो खेती करते हैं उनको ये जमीन मिले ऐसा प्रावधान किया. तो उन्होंने जिनके पास खेती की जमीन है उनके लिए लैंड मॉर्गेज बैंक बनवाया और ये सौराष्ट्र लैंड मॉर्गेज बैंक आज भी चल रही है. और बैंक ने जो कृषि लोगों को कर्ज लेना था उनको बैंक से मिलता था. जमीन के सामने ऊंचे ब्याज पे बोरो करने की जरूरत नहीं पड़ती थी. ಸೆಪ್ಟೆಂಬರ್ 21ರಂದು ಮಣಿಪುರ ಮಹಾರಾಜ ಬೋಧಕ ಚಂದ್ರ ಸಿಂಗ್ ಭಾರತದ ಒಕ್ಕೂಟದೊಂದಿಗೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದರು ಮತ್ತು ಒಪ್ಪಂದದ ಪರಿಣಾಮವಾಗಿ ಮಣಿಪುರ ರಾಜ್ಯವು ಭಾರತೀಯ ಒಕ್ಕೂಟದಲ್ಲಿ ಒಂದು ಸಿ ವಿಭಾಗ ರಾಜ್ಯವಾಗಿ ವಿಲೀನಗೊಂಡಿತು. 1949ರ ಅಕ್ಟೋಬರ್ 15ರಿಂದ ಇದು ಜಾರಿಗೆ ಬಂದಿತು. ನಂತರ 1956ರ ಪ್ರಾದೇಶಿಕ ಮಂಡಳಿಗಳ ಕಾಯ್ದೆ ಅಡಿಯಲ್ಲಿ ರಾಜ್ಯಕ್ಕೆ ಗಣನೀಯ ಪ್ರಮಾಣದ ಸ್ಥಳೀಯ ಸ್ವಯಂ ಆಡಳಿತವನ್ನು ಹಾಗೂ 1963ರಲ್ಲಿ ಶಾಸಕಾಂಗ ಮಂಡಳಿ ಮತ್ತು ಮಂತ್ರಿಗಳ ಮಂಡಳಿ ಮತ್ತು 1972ರಲ್ಲಿ ಪೂರ್ಣ ರಾಜ್ಯ ಎಂಬ ಮಾನ್ಯತೆ ನೀಡಲಾಯಿತು. ನಮ್ಮ ಸುತ್ತಮುತ್ತ ಅನೇಕ ಸ್ವಾತಂತ್ರ್ಯದ ಕಥೆಗಳಿವೆ. ನಾವು ಕಣ್ತೆರೆದು ನೋಡಬೇಕಷ್ಟೆ.
ಗಮನವಿಟ್ಟು ಆಲಿಸಬೇಕಷ್ಟೆ. ನಮ್ಮ ಇಂದಿನ ಸುಭದ್ರ ಬದುಕಿಗಾಗಿ ಸಕಲವನ್ನೂ ದಾರೆ ಎರೆದ ಮಹಾನ್ ಚೇತನಗಳ ಸಂಕ್ಷಿಪ್ತ ಗಾಥೆ, ಇತಿಹಾಸ, ಇಣುಕುನೋಟ. ನಿಮ್ಮೊಳಗಿನ ದೇಶ ಪ್ರೇಮಕ್ಕೆ ಇನ್ನಷ್ಟು ನೀರೆರೆದರೆ ಅದೇ ನಮ್ಮ ತಂಡದ ಶ್ರಮಕ್ಕೆ ಸಂದ ಸಾರ್ಥಕ ಫಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.